ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ. ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೆ ಇರುವಂಥ ಊರು ಇಲ್ಲವೋ, ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂತಹ ಊರಿಲ್ಲವೋ, ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯೋಕ್ತಿ ಆಗೋದಿಲ್ಲ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ, ಪೂಜೆ, ವಿಧಾನಗಳು ಎಲ್ಲವನ್ನೂ ಕೂಡ ಪ್ರಸರಿಸ್ತಾ ಇದ್ದಾರೆ. ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬು ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಂತ್ರಾಲಯದಲ್ಲಿ ನಡೆಯುವಂಥ ಒಂದು ಘಟನೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ. ಕೆಲವು ದಿನಗಳ ಹಿಂದೆ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರೊಬ್ಬರು, ಮಹಿಳೆಯೊಬ್ಬರು ನನಗೆ ಫೋನ್ ಮಾಡಿ, ಸರ್, ಮುಂದಿನ ತಿಂಗಳು ನಾವು ಮಂತ್ರಾಲಯದಲ್ಲಿ ನಮ್ಮ ಹೆಣ್ಣು ಮಗುವಿಗೆ ಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಂತ್ರಾಲಯದಲ್ಲಿ ಹೆಣ್ಣು ಮಕ್ಕಳು ಮುಡಿ ಕೊಡಬಹುದಾ, ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ಕೊಂಡ್ರು. ನೋಡಿ, ನಾವು ಯಾವುದೇ ಒಂದು ಸಂಪ್ರದಾಯವನ್ನು ಆಚರಣೆ ಮಾಡುವಾಗ ಅದರ ಹಿಂದೆ ಇರುವಂಥ ಒಂದು ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸಾಮಾನ್ಯವಾಗಿ 3 ವರ್ಷ ತುಂಬಿದ ಗಂಡು ಮಕ್ಕಳಿಗೆ ಚೌಲಶಾಸ್ತ್ರ ಅಂತ ಮಾಡ್ತಾರೆ. ಚೌಲಶಾಸ್ತ್ರ ಅಂದರೆ ಏನು? ಹೆಣ್ಣು ಮಕ್ಕಳಿಗೆ ಹೇಗೆ ಕೂದಲು ಉದ್ದ ಬೆಳೆಯುತ್ತೋ ಹಾಗೇನೆ ಗಂಡು ಮಕ್ಕಳಿಗೂ ಕೂಡ 3 ವರ್ಷ ತುಂಬುವ ವೇಳೆಗೆ ಕೂದಲು ಉದ್ದ ಬೆಳೆಯುತ್ತೆ. ಇಂತಹ ಸಂದರ್ಭದಲ್ಲಿ ಗಂಡು ಮಕ್ಕಳಲ್ಲಿ ವಿಪರೀತವಾದಂಥ ಹಠದ ಸ್ವಭಾವ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ 3 ವರ್ಷ ತುಂಬಿದಾಗ ಗಂಡು ಮಕ್ಕಳಿಗೆ ಚೌಲಶಾಸ್ತ್ರ ಅಂತ ಮಾಡ್ತಾರೆ. ಚೌಲಶಾಸ್ತ್ರ ಅಂದರೆ ಏನು? ತಲೆಯ ಮುಂಭಾಗದ ಅಂದರೆ ಈ ಭಾಗ ಇದೆಯಲ್ಲ, ಈ ಭಾಗದಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಮೊದಲು ಕೂದಲನ್ನು ಸ್ವಲ್ಪ ತೆಗೆಸೋದು. 1 ತಿಂಗಳ ನಂತರ ನಮಗೆಲ್ಲ ಹೇಗಿದೆಯೋ ಆ ಥರದಲ್ಲಿ ಕ್ರಾಫ್ ಕಟ್ ಮಾಡಿಸುವಂಥ ಒಂದು ಶಾಸ್ತ್ರ. ಇದನ್ನು ಗಂಡು ಮಕ್ಕಳಿಗೆ ಮಾತ್ರ ಮಾಡ್ತಾರೆ. ಆದರೆ ಹೆಣ್ಣು ಮಕ್ಕಳಿಗೆ ಕೂದಲನ್ನು ತೆಗೆಸುವಂಥ ಪದ್ಧತಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲೂ ಇಲ್ಲ. ಯಾಕೆ ಅಂತಂದರೆ ಹೆಣ್ಣು ಮಕ್ಕಳ ಕೂದಲನ್ನು ತೆಗೆಸುವುದು ಅದು ಅಶುಭ, ಶುಭ ಅಲ್ಲ. ಕೂದಲು ತೆಗೆಸೋದು ಅಥವಾ ಮುಡಿ ಕೊಡೋದಿರಲಿ, ಹೆಣ್ಣು ಮಕ್ಕಳು ತಮ್ಮ ಕೂದಲನ್ನು ಕತ್ತರಿಸಿಕೊಂಡರೂ ಕೂಡ ಅದು ಅಶುಭ. ನಾನು ಸಾಮಾನ್ಯವಾಗಿ ನೋಡಿದ್ದೀನಿ, ಕೆಲವು ದೇವಸ್ಥಾನಗಳಲ್ಲಿ ಕೆಲವು ಹೆಣ್ಣು ಮಕ್ಕಳು ಕ್ಯೂನಲ್ಲಿ ನಿಂತಾಗ, ದೇವರ ದರ್ಶನಕ್ಕೆ ಕ್ಯೂನಲ್ಲಿ ನಿಂತಾಗ ಕೂಡ ತಲೆಯನ್ನು ಬಾಚ್ಕೊಳ್ತಾ ಇರೋದನ್ನು ನಾನು ನೋಡಿದ್ದೀನಿ. ಒಂದು ನೆನಪಿಟ್ಕೊಳ್ಳಿ, ಭಗವಂತನ ಸನ್ನಿಧಿಯಲ್ಲಿ ಹೆಣ್ಣು ಮಕ್ಕಳ ತಲೆಯ ಕೂದಲು ಬಿದ್ದರೆ ಆ ಹೆಣ್ಣು ಮಕ್ಕಳು ಇರುವಂಥ ಮನೆಗೆ ಕಷ್ಟಗಳ ಸರಮಾಲೆನೇ ಬರುತ್ತೆ. ಅವರು ಅನುಭವಿಸಬಾರದಂಥ ಕಷ್ಟಗಳನ್ನು, ನೋವುಗಳನ್ನು ಅನುಭವಿಸ್ತಾರೆ. ಆದ್ದರಿಂದ ಹೆಣ್ಣು ಮಕ್ಕಳು, ಪುಟ್ಟ ಮಕ್ಕಳಿರಲಿ ಅಥವಾ ದೊಡ್ಡವರಿರಲಿ, ಮಹಿಳೆಯರೇ ಇರಲಿ, ಯಾರೇ ಆದರೂ ಕೂಡ ಮಂತ್ರಾಲಯದಲ್ಲಿ ಅಂದರೆ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ತಮ್ಮ ಕೂದಲನ್ನು ಕೊಡುವ ಪದ್ಧತಿ ಇಲ್ಲವೇ ಇಲ್ಲ. ಒಂದು ವೇಳೆ ನೀವು, ಸರ್, ನಮ್ಮ ತಾತ ಮುತ್ತಾತ ನಮ್ಮ ವಂಶದಲ್ಲಿ
ಈ ಒಂದು ಪದ್ಧತಿಯನ್ನು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಸರ್, ನಾವು ಬಿಡಕ್ಕಾಗತ್ತಾ ಅಂತ ನೀವು ಕೇಳೋದಾದರೆ ಅದು ನಿಮ್ಮ ನಂಬಿಕೆಗೆ ಮತ್ತು ನಿಮ್ಮ ಆಚರಣೆಗೆ ಬಿಟ್ಟಿದ್ದು. ನಾನಿಲ್ಲಿ ಸಂಪ್ರದಾಯ ಏಕೆ ಇರುತ್ತೆ, ಅದನ್ನು ಯಾವ ಉದ್ದೇಶದಿಂದ ಆಚರಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಹೆಣ್ಣು ಮಕ್ಕಳು ತಲೆಯ ಕೂದಲನ್ನು ತೆಗೆಸುವುದು ಅದು ಅಶುಭ. ಅಶುಭವಾದ ಕೆಲಸವನ್ನು ನೀವು ಮಾಡಿದರೆ ಮನೆಯಲ್ಲಿ ಯಾವಾಗಲೂ ಕಷ್ಟಗಳಿರುತ್ತೆ, ಯಾವಾಗಲೂ ಜಗಳ, ಯಾವಾಗಲೂ ತೊಂದರೆ, ಯಾವಾಗಲೂ ಸಮಸ್ಯೆಗಳು, ಅಭಿವೃದ್ಧಿ ಆಗಲ್ಲ, ಈ ಎಲ್ಲವೂ ನಡೆಯುತ್ತೆ. ಆದ್ದರಿಂದ ನನಗೆ ತಿಳಿದಿರುವ ಈ ಆಚರಣೆಯ ಬಗ್ಗೆ ಅಥವಾ ಈ ಪದ್ಧತಿಯ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ನಡೆಯುವಂಥ ಇಂಥದ್ದೇ ಮತ್ತೊಂದು ಘಟನೆಯ ಬಗ್ಗೆ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಸರಿ ಗಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗಮ ಗರಿ ಸನಿ ರೆ ಸರಿ